ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಮ್ ಬಡ್ಗೇರ್. ಸ್ನೇಹಿತರೆ, ಇವತ್ತು ಬಿಗ್ ರೈವಲ್ರಿ ಅಂತ ಕರೆಸಿಕೊಳ್ಳುವಂತ ಒಂದು ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಸೆಣಸಾಟ ನಡೆಸ್ತಾವೆ. ಆದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಆದ್ರೆ ನಮ್ಮ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಏಷ್ಯಾ ಕಪ್ನಲ್ಲಿ ಯಾವ ರೀತಿಯಾಗಿ ಎಲ್ಲಾ ತಂಡಗಳನ್ನ ಬಗ್ಗು ಬಡಿದು ಬಂದಿದೆ ಮತ್ತು 2 ಬಾರಿ ಪಾಕಿಸ್ತಾನವನ್ನ ಕೂಡ ಸೋಲನ್ನ ಉಣಿಸಿದೆ ಅನ್ನೋದು ಬಹಳ ಸ್ಪಷ್ಟ, ಎಲ್ರಿಗೂ ಕೂಡ ಗೊತ್ತಿರೋದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಫೈನಲ್ ಭಾರತವೇ ಗೆಲ್ಲುವಂತ ಫೇವರಿಟ್ ತಂಡ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾವ? ಯಾಕೆಂತ ಹೇಳಿದ್ರೆ ಭಾರತ ತಂಡದಲ್ಲಿ ಒಂದಿಷ್ಟು ಚಿಂತೆಗಳು ಇದ್ದೇ ಇದಾವೆ. ಅಷ್ಟು ಮ್ಯಾಚ್ಗಳನ್ನ ಗೆದ್ದು ಫೈನಲ್ಗೆ ಬಂದರೂ ಕೂಡ ಒಂದಿಷ್ಟು ಯೋಚನೆ ಮಾಡುವಂತ ವಿಚಾರಗಳಿದಾವೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒಳ್ಳೆ ಫಾರ್ಮ್ ನಲ್ಲಿ ಇಲ್ಲ. ಸೊ ನಿಮ್ಗೆಲ್ಲ ಒಂದು ಅಂಕಿಅಂಶ ಹೇಳ್ತೀನಿ. ಸೂರ್ಯಕುಮಾರ್ ಯಾದವ್ ಈ ಒಂದು ಏಷ್ಯಾ ಕಪ್ ನಲ್ಲಿ ಮೊದಲ ಮ್ಯಾಚ್ ನಲ್ಲಿ ಪಾಕಿಸ್ತಾನದ ವಿರುದ್ಧ 40+ ರನ್ ಮಾಡಿದ್ದಾರೆ ಅನ್ನೋದನ್ನ ಬಿಟ್ರೆ ಇನ್ ಯಾವ ಒಂದು ಪಂದ್ಯದಲ್ಲೂ ಕೂಡ ಒಂದು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿಲ್ಲ. ಇದೆಲ್ಲದರ ಜೊತೆಗೆ ಒಟ್ಟಾರೆಯಾಗಿ 14 ಮ್ಯಾಚ್ಗಳನ್ನ ಆಡಿದ್ದಾರೆ. 11 ಮ್ಯಾಚ್ಗಳನ್ನ ಆಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಇಂಟರ್ನ್ಯಾಷನಲ್ T20. ಆ 11 ಮ್ಯಾಚ್ಗಳಲ್ಲಿ ಕೇವಲ 99 ರನ್ಗಳನ್ನ ಮಾತ್ರ ಸಿಡಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ಇತ್ತೀಚಿನ ದಿನಗಳಲ್ಲಿ. ಬಟ್ IPL ನಲ್ಲಿ ತುಂಬಾ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ರು. ಆದ್ರೆ ಈಗ ಮತ್ತೆ ಫಾರ್ಮ್ ಕಳ್ಕೊಂಡಿದ್ದಾರೆ. ಅದು ಬೇಸರದ ಸಂಗತಿ. 11 ಮ್ಯಾಚ್ ನಲ್ಲಿ 99 ರನ್ ನಮ್ಮ ಕ್ಯಾಪ್ಟನ್ ಸೂರ್ಯ ಹೊಡೆದಿದ್ದಾರೆ ಅಂತ ಅಂದ್ರೆ ಅದು ನಮ್ಮ ತಂಡಕ್ಕೆ ಯಾವಾಗ್ಲೂ ಕೂಡ ಚಿಂತೆನೆ. ಅದಾದ ನಂತರ ಅವ್ರು ಇವತ್ತು ವಾಪಸ್ ಏನಾದ್ರು ಫಾರ್ಮಿಗೆ ಬರ್ತಾರಾ? ಯಾಕಂತ ಹೇಳಿದ್ರೆ ಬಿಗ್ ಮ್ಯಾಚ್, ಈಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್. ಹಂಗಾಗಿ ಬಹಳಷ್ಟು ನಿರೀಕ್ಷೆ ಇದೆ, ಅದು ಒಂದು ಚಿಂತೆ. ಅದಾದ ನಂತರ ನಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ಅತಿ ಹೆಚ್ಚು ಮಿಂಚ್ತಾ ಇರೋದು ಇಬ್ರು. ಒಂದು ಕಡೆ ಶರ್ಮಾ ಆದ್ರೆ ಮತ್ತೊಂದು ಕಡೆ ವರ್ಮಾ. ಅಂದ್ರೆ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ, ಇವರಿಬ್ಬರ ಆಟ ಅಮೋಘವಾಗಿದೆ, ಅದ್ಭುತವಾಗಿದೆ. ಇವರನ್ನ ಹೊರತುಪಡಿಸಿದ್ರೆ ಇನ್ಯಾರು ಕೂಡ ಹೇಳಿಕೊಳ್ಳುವಂತ ಆಟ ಆಡಿಲ್ಲ. ಹಂಗಾಗಿ ಇವರೆಲ್ಲರೂ ಕೂಡ ಫಾರ್ಮ್ ಬರಬೇಕಾಗಿದೆ. ಓಪನಿಂಗ್ ಬ್ಯಾಟಿಂಗ್ ನಲ್ಲಿ ನಾವು ಗಮನಿಸಿದ್ರೆ ನಮ್ಮ ಶುಭ್ಮನ್ ಗಿಲ್ ಕೂಡ ಹೇಳಿಕೊಡುವಂತ ಒಂದಿಷ್ಟು ಬ್ಯಾಟಿಂಗ್ ಆಡಿಲ್ಲ. ಸೊ ಹಂಗಾಗಿ ಅಭಿಷೇಕ್ ಶರ್ಮಾ ಬಿಟ್ರೆ ಶುಭ್ಮನ್ ಗಿಲ್ ಓಕೆ ಅಂತ ಹೇಳ್ಬೋದು. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕುಗ್ಗು ಹೋಗಿದ್ದಾರೆ ಅಥವಾ ಫಾರ್ಮ್ ನಲ್ಲಿ ಇಲ್ಲ, ಯಾಕೆ ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಆದ್ರೆ ತಿಲಕ್ ವರ್ಮಾ ಮಾತ್ರ ಜವಾಬ್ದಾರಿಯನ್ನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಕೊನೆಯವರೆಗೂ ನಿಂತ್ಕೊಂಡು ಬ್ಯಾಟಿಂಗ್ ನ ಅದ್ಭುತವಾಗಿ ಆಟ ಆಡಿ ಗೆಲ್ಲಿಸ್ಕೊಂಡು ಹೋಗುವಂತ ಒಬ್ಬ ಅದ್ಭುತವಾದಂತ ಮ್ಯಾಚ್ ಪ್ಲೇಯರ್. ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಯಾಕೋ ಫಾರ್ಮ್ ನಲ್ಲಿಲ್ಲ, ಅವರು ಕೂಡ ಚೆನ್ನಾಗಿ ಆಡ್ತಾ ಇಲ್ಲ. ಇನ್ನು ನಮ್ಮ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ಶ್ರೀಲಂಕಾ ವಿರುದ್ಧ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಏನು ಮಾಡಲಿಲ್ಲ. 202 ಅಥವಾ 203 ಟಾರ್ಗೆಟ್ ಕೊಟ್ಟರು ಕೂಡ ಶ್ರೀಲಂಕಾ ಬ್ಯಾಟ್ಸ್ಮನ್ ಗಳು ಅದನ್ನ ರೀಚ್ ಮಾಡಿದ್ರು. ಅದಾದ ನಂತರ ಸೂಪರ್ ಓವರ್ ನಲ್ಲಿ ಗೆಲುವಾಯಿತು. ಆದ್ರೆ ಆ ಗೆಲುವು ಭಾರತಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಪ್ರಕಾರ. ಅದಾದ ನಂತರ ಈ ಮ್ಯಾಚ್ ಇದೆಯಲ್ಲ, ಪಾಕಿಸ್ತಾನಿಯರು ಕೂಡ ಭಾರತದ ವೀಕ್ನೆಸ್ ಅನ್ನ ತಿಳ್ಕೊಂಡಿರ್ತಾರೆ. ಸೊ ಇವತ್ತು ಒಂದು ಒಳ್ಳೆ ಗೇಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಹೇಳ್ತಾ ಹೋದ್ರೆ ಏನಪ್ಪಾ ಇವರು ಎಲ್ಲಾ ಮ್ಯಾಚ್ ಗಳನ್ನ ಗೆದ್ದು ಫೈನಲ್ ಬಂದ್ರು ಕೂಡ ಇನ್ನೂ ವೈಫಲ್ಯಗಳಿದಾವೆ, ಇನ್ನೂ ಒಂದಿಷ್ಟು ಮೈನಸ್ ಪಾಯಿಂಟ್ ಗಳಿದಾವೆ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ರೆ ನಿಜಕ್ಕೂ ಕೂಡ ಇದಾವೆ. ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್, ಆ ನಿಟ್ಟಿನಲ್ಲಿ ಇನ್ನೂ ಬೌಲರ್ಗಳು ಎಸ್ಪೆಷಲಿ ಬೂಮ್ರಾ ರನ್ ಕೊಡ್ತಾ ಇಲ್ಲ, ಆದ್ರೆ ವಿಕೆಟ್ ಮಾತ್ರ ತೆಗೆದುಕೊಳ್ತಾ ಇಲ್ಲ, ಇದು ಚಿಂತೆ. ಅದಾದ ನಂತರ ಅಕ್ಷರ್ ಪಟೇಲ್ ವಿಕೆಟ್ ಗಳು ಬೀಳ್ತಾ ಇಲ್ಲ, ಸರಿಯಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಅದಾದ ನಂತರ ನಾವು ನಂಬ್ಕೊಂಡಿರೋದು ಕೇವಲ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್. ಎಸ್ಪೆಷಲಿ ಕುಲ್ದೀಪ್ ಯಾದವ್ ಒಬ್ಬ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನೆಲ್ಲ ಬದಲಾವಣೆಗಳಾಗ್ತವೆ, ಯಾರನ್ನೆಲ್ಲ ಅಂದ್ರೆ ವಾಪಸ್ ಕರ್ಕೊಂಡ್ ಬರ್ತಾರೆ ಟೀಮ್ಗೆ, ಯಾರನ್ನೆಲ್ಲ ಕೈ ಬಿಡ್ತಾರೆ ಅನ್ನೋದು ಒಂದು ಕುತೂಹಲ ಇದ್ದೇ ಇದೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.